ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ತಾವುಗಳು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಬೆಂಬಲವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಹಾಗೆ ಆದಷ್ಟು ಈ ವಿಡಿಯೋವನ್ನು ಆದಷ್ಟು ಚಾಲಕ ಮಿತ್ರರಿಗೆ ಶೇರ್ ಮಾಡೋದ್ರ ಮುಖಾಂತರವಾಗಿ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನ, ಜೊತೆಗೆ ನಾವೆಲ್ಲರೂ ಕೂಡ ವಿಚಾರವಂತರಾಗಬೇಕು. ಮೊದಲನೇದಾಗಿ ಸ್ನೇಹಿತರೆ, ಯಾಕೆ ವಿಚಾರವಂತರಾಗಬೇಕು ನಾವುಗಳು ಅಂದರೆ, ನಮ್ಮ ಮೇಲೆ ನಡೀತಿರುವಂತಹ ಹಗಲು ದರೋಡೆಗಳನ್ನು ತಡೆಯೋದಕ್ಕೆ ಮತ್ತು ದೌರ್ಜನ್ಯಗಳನ್ನು ತಡೆಯೋದಕ್ಕೆ ಸ್ನೇಹಿತರೆ. ಕಣ್ಣಿದ್ದು ಕುರುಡಾದ ಸರ್ಕಾರ, ಮೂಗು ಬಾಯಿ ಇದ್ದು ನಿಷ್ಕ್ರಿಯವಾದ ಸಾರಿಗೆ ಇಲಾಖೆಗಳು. ಯಾಕೆ ಅಂದರೆ, ಕಣ್ಣಿದ್ದು ಕುರುಡಾಗಿದೆ ಸರ್ಕಾರಗಳು ಅಂದರೆ ಸತತವಾಗಿ 10 ವರ್ಷಗಳಿಂದಲೂ ಕೂಡ ಹೈಕೋರ್ಟ್ನಲ್ಲಿ ಕೇಸಿದೆ ಅನ್ನುವಂತಹ ಒಂದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಸತತವಾಗಿ 10 ವರ್ಷಗಳಿಂದಲೂ ಕೂಡ ಆಟೋ ಚಾಲಕರ ಬದುಕಿನ ಜೊತೆ ಚೆಲ್ಲಾಟವನ್ನು ಆಡ್ತಿರುವಂತಹ ಸರ್ಕಾರಗಳು ಮತ್ತು ಸಾರಿಗೆ ಇಲಾಖೆ. ಕಣ್ಣಿದೆ ಸರ್ಕಾರಗಳಿಗೆ, ಆದರೆ ಕುರುಡಾಗಿದೆ. ಏಕೆಂದರೆ ಕಣ್ಣೆದುರಿಗೆ ಕೂಡ ದೌರ್ಜನ್ಯಗಳು ನಡೀತಾ ಇದೆ, ಕಣ್ಣೆದುರಿಗೆ ಅವ್ಯವಹಾರಗಳು ನಡೀತಿದೆ, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೀತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಚಾಲಕರ ಬದುಕಿಗೆ ಬೆಳಕಾಗಬೇಕಾದ ಇಷ್ಟೆಲ್ಲ ಭ್ರಷ್ಟಾಚಾರದ ಹಣ ಇವತ್ತು ಯಾವುದೋ ಖಾಸಗಿ ಕಂಪನಿಯ ಜೊತೆಯಲ್ಲಿ ನೇರವಾಗಿ ರಾಜಕಾರಣಿಗಳ ಜೊತೆಯಲ್ಲಿ ಟೈ ಅಪ್ ಆಗಿದೆಯಾ ಅಂತಂದರೆ ಸತ್ಯ ಅನ್ನತ್ತೆ ಕೆಲವು ವರದಿಗಳು, ಅಲ್ವಾ ಸ್ನೇಹಿತರೆ? ಅಧಿಕಾರ ಕೊಟ್ಟು ಯಾವ ಕೆಲಸಕ್ಕೂ ಬಾರದ ಸಂಚಾರ ಪೊಲೀಸ್ ಇಲಾಖೆ ಇಡೀ ಬೆಂಗಳೂರು ನಗರದಲ್ಲಿ ಆಯಾ ಕಟ್ಟಿನ ಜಾಗಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ನಿಲ್ಲಿಸಿ ಸಂಚಾರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ತಪ್ಪು ಒಪ್ಪುಗಳು ನಡೆದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತಲೇ ಸಂಚಾರ ವಿಭಾಗವನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತು ಯಾವ ರೀತಿ ಆಗಿದೆ ಸಂಚಾರ ವಿಭಾಗದ ಇಲಾಖೆ ಅಂದರೆ, ಕೈ ಇದ್ದು ಅಧಿಕಾರ ಕೊಟ್ಟು ನಾವೇ ಹಗ್ಗ ಹಾಕಿ ಕಟ್ಟಿ ಹಾಕಿ ನಿಲ್ಲಿಸಿದ ರೀತಿಯಲ್ಲಿದೆ. ಏಕೆಂದರೆ ಇವತ್ತು ಬೆಂಗಳೂರಿನಂಥ ನಗರದಲ್ಲಿ ಎಗ್ಗಿಲ್ಲದೆ ನಡೀತಿರುವಂತಹ ಅವ್ಯವಹಾರ ಕಣ್ಣೆದುರಿಗೆ ನಡೆದರೂ ಕೂಡ ಅದನ್ನು ಕೇಳಿ ಪ್ರಶ್ನೆ ಮಾಡುವ ಅಧಿಕಾರವನ್ನೇ ಕಳ್ಕೊಂಡಿದೆ. ಸರ್ಕಾರಿ ಅಧಿಕಾರಿ, ಸರ್ಕಾರಿ ನಿಯೋಜಿತ, ಸರ್ಕಾರಿಯ ಎಲ್ಲ ಸವಲತ್ತುಗಳನ್ನು ಪಡೆದು ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಾಗ್ಬೋದು ಮತ್ತು ಸಂಚಾರ ವಿಭಾಗಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ಕೂಡ ಪ್ರಶ್ನೆ ಮಾಡುವಂತಹ ಅಧಿಕಾರ ಇದ್ದರೂ ಕೂಡ ಒಂದು ವೈಟ್ ಬೋರ್ಡ್ನಲ್ಲಿ ನಡೀತಿರುವಂತಹ ಅವ್ಯವಹಾರವನ್ನು ಪ್ರಶ್ನೆ ಮಾಡೋದಕ್ಕೆ ಶಕ್ತಿಯನ್ನೇ ಕಳ್ಕೊಂಡಿರ್ತಕ್ಕಂತಹ ಪೊಲೀಸ್ ಇಲಾಖೆ ಇದೆ ಅಂತಂದರೆ ಅದು ಕರ್ನಾಟಕದ ಬೆಂಗಳೂರು ನಗರದಲ್ಲಿ ಅಂತಂದರೆ ನೀವು ಒಪ್ಕೊಳ್ಳೇಬೇಕು ಸ್ನೇಹಿತರೆ. ಚಾಲಕರ ಬದುಕಿಗೆ ಆಶಾಕಿರಣವಾಗಬೇಕಾದ ಮತ್ತು ಆಗಬೇಕಾದಂತಹ ಜನಪ್ರತಿನಿಧಿಗಳಿಂದಲೂ ಹೆಜ್ಜೆಗೂ ಕೂಡ ಚಾಲಕರುಗಳಿಗೆ ಅನ್ಯಾಯ. ಸ್ನೇಹಿತರೆ, ಚಾಲಕರ ಪ್ರತಿನಿಧಿಗಳು ಹಲವಾರು ಆಶ್ವಾಸನೆಗಳ ಮುಖಾಂತರವಾಗಿ ಅಧಿಕಾರದ ಗದ್ದುಗೆಯನ್ನು ಏರಿ ಇಡೀ ಆಟೋ ಚಾಲಕರು ಅಣ್ಣನಿಗೆ ಜೈ ಅಂದರೂ ಕೂಡ ಅಧಿಕಾರ ಬರುವವರೆಗೂ ಕೂಡ ಅಣ್ಣ ಚಾಲಕರುಗಳನ್ನು ಬಳಸಿಕೊಳ್ಳೋದ್ರಲ್ಲೇ ಮುಂದಾಳತ್ವವನ್ನು ವಹಿಸ್ಕೊಳ್ತಾನೆ ವಿನಃ ಅಧಿಕಾರ ಬಂದ ನಂತರದಲ್ಲಿ ಚಾಲಕರು ಅವ್ರ ಕಣ್ಣಿಗೆ ಕಾಣೋದಿಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ಅಷ್ಟೇ ಸ್ಪಷ್ಟ. ಏಕೆಂದರೆ ಸತತವಾಗಿ 9-10 ವರ್ಷಗಳಿಂದಲೂ ಕೂಡ ಬಹುದೊಡ್ಡ ಚರ್ಚಿತವಾಗಿರ್ತಕ್ಕಂತಹ ವಿಚಾರವಾಗಿ ಹಲವಾರು ಚಾಲಕರುಗಳು ಜನಪ್ರತಿನಿಧಿಗಳ ಮುಂದೆ ದಂಡಿಯಾಗಿ ಪ್ರತಿಭಟನೆಯ ಮುಖಾಂತರವಾಗಿ, ಒಂದು ಪತ್ರಿಕೆಗಳನ್ನ ಕೊಡೋದ್ರ ಮುಖಾಂತರವಾಗಿ ಮತ್ತು ವ್ಯಾಟ್ಸಪ್ಗಳ ಮುಖಾಂತರವಾಗಿ ಚಾಟ್ ಮಾಡೋದಾಗ್ಬೋದು ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಬಳಕೆಯನ್ನು ಮಾಡಿಕೊಂಡು ಇಡೀ ಪ್ರಶ್ನೆ ಮಾಡುವ ವಿಚಾರಗಳೇ ಆಗಿರ್ಬೋದು. ಆದರೆ ಎಲ್ಲೂ ಕೂಡ ಕೇವಲ ಪ್ರಶ್ನೆಗಳಾಗಿಯೇ ಉಳಿತಾ ಇದೆಯೋ ವಿನಃ ನ್ಯಾಯದ ಬಾಗಿಲಿಗೆ ಹೋಗ್ತಾ ಇದೆಯಾ ಅಂತಂದರೆ ಯಾವುದೇ ಕಾರಣಕ್ಕೂ ಇಲ್ಲ. ಏಕೆಂದರೆ ಇಲ್ಲಿ ಹೆಜ್ಜೆಗೆ ಅನ್ಯಾಯ ಮಾಡಬೇಕು ಅಂತಲೇ ಕೇವಲ ಆಶ್ವಾಸನೆಗಳ ಮುಖಾಂತರವಾಗಿ ನಿಮ್ಮನ್ನು ಜನಪ್ರತಿನಿಧಿಗಳು ಆಳ್ವಿಕೆಗೆ ತಂದಿರತಕ್ಕಂಥದ್ದು ಮತ್ತು ಆಳ್ತಾ ಇರ್ತಕ್ಕಂಥದ್ದು. ಆಳವನು ಆಳ್ತಾನೆ ಇದ್ದಾನೆ, ಆಳಿಸ್ಕೊಂಡವನು ಊರು ಬಿಡೋದಕ್ಕೆ ದಾರಿಯನ್ನು ಹುಡುಕ್ತಾ ಇದ್ದಾನೆ. ಬೆಂಗಳೂರಿನಂತಹ ನಗರದಲ್ಲಿ ಸತತವಾಗಿ 9-10 ವರ್ಷಗಳಿಂದಲೂ ಕೂಡ ಸಾರಿಗೆ ಸೇವೆಗಳಿಗೆ ಸಂಬಂಧಪಟ್ಟಂತೆ ರ್ಯಾಪಿಡೋ ಅಂತಕ್ಕಂತಹ ಒಂದು ಸಂಸ್ಥೆಯಿಂದ ಎಗ್ಗೆಲ್ಲದೆ ದ್ವಿಚಕ್ರ ವಾಹನಗಳಲ್ಲಿ ಸಾರಿಗೆ ಸೇವೆ ನಡೀತಾ ಇದ್ದರೂ ಕೂಡ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಇರತಕ್ಕಂತಹ ಸರ್ಕಾರಗಳು, ಸರ್ಕಾರದ ಜನಪ್ರತಿನಿಧಿಗಳು ಮತ್ತು ಸಾರಿಗೆ ಇಲಾಖೆಯ ಅಧಿಕಾರಿಗಳನ್ನು ಒಂದು ರೀತಿ ನೋಡಿದರೆ ತುಚ್ಛವಾಗಿ ಕಾಣಬೇಕಾದಂತಹ ವ್ಯವಸ್ಥೆ ಒಳಗಡೆ ನಾವಿದ್ದೀವಿ ಅಂತ ಅಂದ್ಕೊಳ್ತೀವಿ. ಏಕೆಂದರೆ ಇವತ್ತು ಸರ್ಕಾರಕ್ಕೆ ಹಂತವಾಗಿ ವಾರ್ಷಿಕವಾಗಿ 18,000 ಕೋಟಿಗಿಂತಲೂ ಹೆಚ್ಚು ಹಣವನ್ನು ತೆರಿಗೆ ಮುಖಾಂತರವಾಗಿ ನಾವು ಕಟ್ತಾ ಇದ್ರೂ ಕೂಡ ನಮ್ಮ ತೆರಿಗೆ ಹಣದಲ್ಲಿ ಇವತ್ತು ಬೇರೆಯವರು ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದು ಇಂತಹ ಖಾಸಗಿ ಸಂಸ್ಥೆಗಳಿಂದ ಸರ್ಕಾರಗಳಿಗೆ ಯಾವುದೇ ರೀತಿಯಾದಂತಹ ತೆರಿಗೆಗಳು ಬರದೇ ಇದ್ರೂ ಕೂಡ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮೌನ ವಹಿಸಿಕೊಳ್ತಿರ್ತಕ್ಕಂತಹ ಸಾರಿಗೆ ಇಲಾಖೆಗಳು. ಕೇವಲ ತೆರಿಗೆದಾತರು ಮಾತ್ರ ತೆರಿಗೆಯನ್ನು ಕಟ್ತಾ ಇರಬೇಕು, ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನೆಗೆ ಬಂದು ತಲುಪಿದರೆ ಸಾಕು ಅನ್ನೋ ರೀತಿಯ ಮನಸ್ಥಿತಿಗಳಿರೋದ್ರಿಂದಲೇ ಇಂತಹ ಒಂದು ಅವ್ಯವಸ್ಥೆಯನ್ನು ತುಂಬಿ ತುಳುಕುತ್ತಿರುವಂತಹ ಸಾರಿಗೆ ಇಲಾಖೆ. ಇದನ್ನು ಹೊಸದಾಗಿ ಬಂದಿರುವ ಸಚಿವರು ಏನಾದರೂ ಕ್ಲೀನ್ ಮಾಡ್ತಾರಾ? ಕಾದು ನೋಡಬೇಕು ಸ್ನೇಹಿತರೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತಿನ ವಿಚಾರವನ್ನು ಎತ್ತಿದ್ದು ಏನು ಅಂದರೆ, ಮೊನ್ನೆ 15 ದಿನಗಳ ಹಿಂದೆ ಇಂದಿರಾನಗರ ಭಾಗದಲ್ಲಿ ನಡೆದಿರತಕ್ಕಂತಹ ಒಂದು ಅಪಘಾತಕ್ಕೆ ಸಂಬಂಧಪಟ್ಟ ವಿಚಾರವನ್ನು ನಾನಿವತ್ತು ನಿಮ್ಮ ಮುಂದೆ ಎತ್ಕೊಳ್ತಾ ಬಂದೆ. ಸ್ನೇಹಿತರೆ, ನಾವು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಹಲವಾರು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಇರುವಂತಹ ಬೆಂಗಳೂರಿನ ನಾಗರಿಕರಿಗೆ ಕೈ ಮುಗಿದು ಬೇಡಿದ್ದೂ ಆಯಿತು, ಹೇಳಿದ್ದೂ ಆಯಿತು.
ಅನಧಿಕೃತವಾಗಿ ಸೇವೆ ನೀಡುವಂತಹ ದ್ವಿಚಕ್ರ ವಾಹನ ಸಾರಿಗೆ ಸವಾರರನ್ನು ನಂಬಬೇಡಿ. ಇಂತಹ ಜಾಹೀರಾತುಗಳಿಂದ ಮುಖಾಂತರವಾಗಿ ಕಂಪನಿಗಳನ್ನು ಬೆಳವಣಿಗೆಗೆ ಬಹುದೊಡ್ಡವಾಗಿ ನಿಂತಿರತಕ್ಕಂತಹ ಯಾವುವನ್ನು ಕೂಡ ನಂಬಬೇಡಿ. ಇರುವಂತಹ ಯೆಲ್ಲೋ ಬೋರ್ಡ್ಗೆ ಸಂಬಂಧಪಟ್ಟ ಸಾರ್ವಜನಿಕ ಸೇವೆಯನ್ನು ಕೊಡುವಂತಹ ವಾಹನಗಳಿಗೆ ಮಾತ್ರ ತಾವು ಸಾರ್ವಜನಿಕ ಸೇವೆಗೆ ಬಳಸಬೇಕು ಅಂತ ಕೇಳೋದ್ರ ಮುಖಾಂತರವಾಗಿ ಹಲವಾರು ವಿಚಾರಗಳನ್ನ ತಿಳಿಸಿದ್ವಿ. ಆದರೂ ಕೂಡ ಜನಗಳಿಗೆ ಇವತ್ತಿನ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಟ್ರಾಫಿಕ್ಕು ಮತ್ತು ಸಂಚಾರ ದಟ್ಟಣೆಗೆ ಸಂಬಂಧಪಟ್ಟಂತೆ ಜನಗಳು ಇವತ್ತು ಅತಿ ವೇಗವಾಗಿ ಸಮಯವನ್ನು ಉಳಿಸಬೇಕು ಮತ್ತು ಜೊತೆಗೆ ಹಣವನ್ನು ಕೂಡ ಉಳಿಸಬೇಕು ಅಂತಕ್ಕಂತಹ ಒಂದೆರಡು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತು ಅನಧಿಕೃತವಾದಂತಹ ಸೇವೆಯನ್ನು ಬಳಸ್ತಾ ಇದ್ದಾರೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಈಗ ಆಗಿರುವಂತಹ ಅನಾಹುತಗಳು ಮತ್ತು ಸಾವು ನೋವುಗಳನ್ನು ನೋಡಿದಂಥ ಸಂದರ್ಭಗಳಲ್ಲಿ ಕೇವಲ ಒಂದು ಕುಟುಂಬಕ್ಕೆ ಮಾತ್ರ ಸಾವು, ಒಂದು ಕುಟುಂಬಕ್ಕೆ ಮಾತ್ರ ನೋವು ಅನ್ನುವ ಪರಿಸ್ಥಿತಿಯಲ್ಲಿ ಜನಗಳು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಇವತ್ತು ಒಂದು ಜೀವ ಹೋದರೆ ತರೋದು ತುಂಬ ಕಷ್ಟ ಇದೆ. ಅದರಲ್ಲೂ ಮೆಡಿಕಲ್ ಮಾಫಿಯಾ, ಮೆಡಿಕಲ್ಗೆ ಸಂಬಂಧಪಟ್ಟ ವಿಚಾರಕ್ಕೆ ಸೇರ್ಕೊಂಡ್ರಂತೂ ಹೊರಕ್ಕೆ ಬರೋದು ತುಂಬ ಕಷ್ಟ ಇದೆ. ಸ್ನೇಹಿತರೆ ನೋಡಿ, ಈಗ ಆಗಿರುವಂತಹ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಒಂದು 15 ಲಕ್ಷ ರೂಪಾಯಿ, ಕನಿಷ್ಠ 20 ಲಕ್ಷ ರೂಪಾಯಿನವರೆಗೂ ಕೂಡ ಖರ್ಚಾಗಿದೆ ಅಂತಕ್ಕಂತಹ ಮಾಹಿತಿಗಳು ಬಂದಿದೆ. ಆದರೆ ಸಂಸ್ಥೆಯು ಇದುವರೆಗೂ ಕೂಡ ಆ ಕುಟುಂಬವನ್ನು ಕೂಡ ಭೇಟಿ ಮಾಡಿಲ್ಲ ಮತ್ತು ಕುಟುಂಬದ ಜೊತೆಯಲ್ಲೂ ಕೂಡ ಸಂಪರ್ಕದಲ್ಲಿ ಇಲ್ಲ. ಇವತ್ತು ಅಷ್ಟೂ ಹಣವನ್ನು ಕೂಡ ವಂಚಿಸ್ತಾ ಇರ್ತಕ್ಕಂಥದ್ದು, ತನ್ನ ಕುಟುಂಬದ ನೋವು ಅಂತಕ್ಕಂಥದ್ದು ಇವತ್ತು ಅವ್ರಿಗೆ ಅರ್ಥ ಆಗಿರ್ತದೆ. ಆದರೆ ಇದನ್ನು ಬಳಸ್ತಿರುವಂತಹ ಇನ್ನುಳಿದ ಸಾರ್ವಜನಿಕರಿಗೆ ಅರ್ಥ ಆಗ್ತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ದುರಂತವಾಗಿ ಕಾಣುತ್ತೆ. ಸ್ನೇಹಿತರೆ, ಹಾಗೆ ಇವತ್ತೇನು ಇಷ್ಟೆಲ್ಲ ಆದರೂ ಕೂಡ ಇವತ್ತು ಬೆಂಗಳೂರು ನಗರದ ಹಲವಾರು ಭಾಗಗಳಲ್ಲಿ ಗಂಟೆಗಳ ರೀತಿಯಲ್ಲಿ ಸಮಸ್ಯೆಗಳು ಉದ್ಭವ ಆಗಿದ್ರೂ ಕೂಡ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಚಾರ ಭಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕೈ ತೊಳ್ಕೊಳ್ತಾ ಇರೋದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಇಲಾಖೆಗಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದ್ದಾವೆ. ಆಡಳಿತದಲ್ಲಿ ಇರತಕ್ಕಂತಹ ಸರ್ಕಾರಗಳು, ಅದರಲ್ಲೂ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಮನವಿಯನ್ನು ಮಾಡಿಕೊಳ್ತೇವೆ, ಇಂತಹ ಅನಧಿಕೃತವಾದ ಸಂಸ್ಥೆಗಳ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಂಡು ತಾವುಗಳು ಇಲಾಖೆಗಳಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೊಟ್ಟು, ಸೂಚನೆಯನ್ನು ಕೊಟ್ಟು, ಎಲ್ಲೇ ಅನಧಿಕೃತವಾದ ಸಾರ್ವಜನಿಕ ಸೇವೆ ಸಂಬಂಧಪಟ್ಟಂತೆ ನಡೆದರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಿ. ಕಾನೂನಿನ ವ್ಯಾಪ್ತಿಯ ಒಳಗಡೆ ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕಿ ಕೇಸನ್ನು ದಾಖಲು ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಸಾರಿಗೆ ಇಲಾಖೆಯ ಸಚಿವರಾದಂತಹ ಶ್ರೀ ಬೈರತಿ ಸುರೇಶ್ ಅವರ ಜೊತೆಯಲ್ಲಿ ಒಂದು ಮಹತ್ವದ ಸಭೆಯನ್ನು ಮಾಡಿ ದಯವಿಟ್ಟು ಇಂತಹ ಸೇವೆಗಳಿಗೆ ಕಡಿವಾಣ ಹಾಕಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಈ ವಿಡಿಯೋ ಮುಖಾಂತರವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.